ಕರುನಾಡಿಗೆ ನಮಸ್ಕಾರ. ಕೆಸೆಟ್ 2026 ಈ ಪರೀಕ್ಷೆ ಕುರಿತು ಪೇಪರ್ 1 ಯೂನಿಟ್ 1ಕ್ಕೆ ಸಂಬಂಧಿಸಿದ ಒಂದು ಮಹತ್ವದ ಕಾನ್ಸೆಪ್ಟ್ ಅನ್ನ ನಿಮಗೋಸ್ಕರ ತೆಗೆದುಕೊಂಡು ಬಂದಿದ್ದೇನೆ. ಪರೀಕ್ಷೆದೊಳಗೆ ಒಂದು ಪ್ರಶ್ನೆ ಕೇಳುತ್ತಾರೆ. 16 PF ಎಂದರೆ ಏನು? 16 PF ಎಂದರೆ ಏನು? ಇದನ್ನು ಕಂಡು ಹಿಡಿದವರು ಯಾರು? ಯಾವ ಉದ್ದೇಶ ಇಟ್ಟುಕೊಂಡು ಇದನ್ನ ಕಂಡು ಹಿಡಿದಿದ್ದಾರೆ ಅಥವಾ ಇದನ್ನ ಎಲ್ಲಿ ಉಪಯೋಗಿಸುತ್ತಾರೆ ಅನ್ನೋ ಪ್ರಶ್ನೆಯನ್ನ ಕೇಳುತ್ತಾರೆ. 16 PF ಎಂದರೆ ಪರ್ಸನಾಲಿಟಿ ಫ್ಯಾಕ್ಟರ್. ಪರ್ಸನಾಲಿಟಿ, ವ್ಯಕ್ತಿತ್ವ. ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವವು ಭಿನ್ನವಾಗಿ ಇರುತ್ತದೆ. ಫ್ಯಾಕ್ಟರ್, ಘಟಕ. ಪ್ರತಿಯೊಬ್ಬ ನೋಡ್ರಿ, ಸಮಾಜದೊಳಗೆ ನಾವು ಇರ್ತೀವಿ. ಪ್ರತಿಯೊಬ್ಬ ವ್ಯಕ್ತಿಯ ಸ್ವಭಾವ, ಪ್ರತಿಯೊಬ್ಬ ವ್ಯಕ್ತಿಯ ಗುಣ ಭಿನ್ನವಾಗಿರುತ್ತದೆ. ಇಲ್ಲಿ ರೇಮಂಡ್ ಕ್ಯಾಟಲ್ ಅನ್ನುವ ಸೈಕಾಲಜಿಸ್ಟ್, ಇವರು ಬ್ರಿಟಿಷ್ ಸೈಕಾಲಜಿಸ್ಟ್. ಆದರೆ ಅಮೆರಿಕದಲ್ಲಿ 1949ರಲ್ಲಿ 1949ನಲ್ಲಿ ಈ 16 PF ಪರ್ಸನಾಲಿಟಿ ಫ್ಯಾಕ್ಟರ್ ಅನ್ನ ಕಂಡು ಹಿಡಿದಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯ ಹತ್ತಿರ ಈ ಗುಣಗಳು ಇರುತ್ತವೆ. ಆದರೆ ಒಂದು ಮಾತ್ರ ತುಂಬಾ ಹೆಚ್ಚಾಗಿ ಕಂಡು ಬರುತ್ತದೆ. ಯಾವ ಗುಣಧರ್ಮ ಹೆಚ್ಚಿಗೆ ಕಂಡು ಬರುತ್ತದೋ ಅದರ ಆಧಾರದ ಮೇಲಿಂದ ಆ ವ್ಯಕ್ತಿಯನ್ನು ನಾವು ಕಂಪನಿ ಒಳಗ ಆಯ್ಕೆ ಮಾಡಿಕೊಳ್ಳುತ್ತೇವೆ ಅಂತೇಳಿ ರೇಮಂಡ್ ಕ್ಯಾಟಲ್ ಅವರು ಹೇಳಿದ್ದಾರೆ. ಪ್ರಶ್ನೆ ಏನ್ ಕೇಳ್ತಾರೆ ನೋಡ್ರಿ. 16 PF ಎಂದರೆ ಏನು? 16 PF ಎಂದರೆ ಪರ್ಸನಾಲಿಟಿ ಫ್ಯಾಕ್ಟರ್ ಟೆಸ್ಟ್. ಇದೊಂದು ಟೆಸ್ಟ್ ಇದೆ. 16 PF ಟೆಸ್ಟ್ ಅನ್ನ ಕಂಡು ಹಿಡಿದವರು ಯಾರು? ರೇಮಂಡ್ ಕ್ಯಾಟಲ್. ಇವರು ಯಾವ ದೇಶದವರು? ಇವರು ಮೂಲತಃ ಬ್ರಿಟಿಷದವರು, ಆದರೆ ಅಮೆರಿಕದಲ್ಲಿ ಬೆಳೆದಿದ್ದಾರೆ. ಅಮೆರಿಕದಲ್ಲಿ 1949ನಲ್ಲಿ ಈ ಟೆಸ್ಟ್ ಅದ ಬಗ್ಗೆ ಹೇಳಿದ್ದಾರೆ. ಈ 16 ಗುಣಗಳು ಯಾವ ಅನ್ನೋದನ್ನ ನೋಡೋಣ. ಪ್ರತಿಯೊಬ್ಬ ವ್ಯಕ್ತಿ ಹತ್ರ ಇರುತ್ತದೆ. ನನ್ನ ಸ್ವಭಾವ, ನನ್ನ ಗುಣನೇ ಬೇರೆ, ನಿಮ್ಮದು ಗುಣನೇ ಬೇರೆ, ಪ್ರತಿಯೊಬ್ಬರ ಗುಣಗಳು ಬೇರೆ. ಇಲ್ಲ, ಒಂದೊಂದಾಗಿ ನಾವು ನೋಡೋಣ. ಒಬ್ಬ ವ್ಯಕ್ತಿ ಬೋಲ್ಡ್, ತುಂಬಾ ಧೈರ್ಯಶಾಲಿಯಾಗಿ ಇರುತ್ತಾನೆ. ತುಂಬಾ ಧೈರ್ಯ. ಈಗ ಸಂಗೊಳ್ಳಿ ರಾಯಣ್ಣನವರು ಎಂತ ಧೈರ್ಯಶಾಲಿಗಳು. ಗಲ್ಲು ಶಿಕ್ಷೆಗೆ ಕೊಡುವಾಗ ಸುಧಾ ಅವ್ರ ಧೈರ್ಯದಿಂದ ನನಗೆ ರಾಯಣ್ಣವ್ರಕ್ಕಿಂತ ಅವ್ರ ತಂದೆ ತುಂಬಾ ಶ್ರೇಷ್ಠ ಅನಿಸಿದ್ರು. ಸಂಗೊಳ್ಳಿ ರಾಯಣ್ಣವ್ರ ತಂದೆ ಅವರು ಹೆಬ್ಬುಲಿಯನ್ನ ಹೊಡೆದವ್ರಂತ, ಜೀವಂತ ಹುಲಿಗೆ ಸಾಯಿಸದಂತ ವ್ಯಕ್ತಿ. ಎಷ್ಟು ಧೈರ್ಯ ಇರ್ಬೇಕ್ರ ಅವ್ರಿಗೆ. ಬೋಲ್ಡ್ ವ್ಯಕ್ತಿಗಳು. ಇನ್ನೊಬ್ರು ತುಂಬಾ ಮೃದು ಸ್ವಭಾವದವರು, ಟೆಂಡರ್ ಮೈಂಡೆಡ್, ಕೋಮಲ ಹೃದಯದವರು. ಬಹಳಷ್ಟು ಮೃದು ಸ್ವಭಾವದವರು ಸಿದ್ದೇಶ್ವರ ಮಹಾಸ್ವಾಮೀಜಿ ಅಂತವ್ರು. ಎಷ್ಟು ಮೃದು ಸ್ವಭಾವ. ಪುನೀತ್ ರಾಜ್ಕುಮಾರ್ ಸರ್ ಅಂತವ್ರು. ಈಗ ಸಸ್ಪಿಸಿಯಸ್, ಕೆಲವರು ಬಹಳ ಸಂಶಯ ಪಡಿತಿರ್ತಾರೆ. ಏನಾಗಿದೆ? ಸಂಶಯನ ವ್ಯಕ್ತಪಡಿಸುವಂತ ವ್ಯಕ್ತಿಗಳು. ಅವ್ರ ಹತ್ರ ಈ ಗುಣ ಇರುತ್ತದೆ, ಸಸ್ಪಿಸಿಯಸ್. ಈಗ ನೋಡ್ರಿ, ಮನೆಗೆ ಸ್ವಲ್ಪ ಲೇಟ್ ಮಾಡಿ ಬಂದ್ರೆ, ಯಾಕೆ ಬಂದ್ರೆ ಲೇಟ್ ಮಾಡಿ ಬಂದ್ರೆ ನಮ್ಮ ಮೇಡಮ್ ಅದೇ ಅಂತಿರ್ತಾರೆ, ಸರ್ ಯಾಕೆ ಲೇಟ್ ಮಾಡಿ ಬಂದ್ರು. ಕೆಲವರು ಮೊಬೈಲ್ ಚೆಕ್ ಮಾಡ್ತಿರ್ತಾರೆ. ಸಸ್ಪಿಸಿಯಸ್ ಸ್ವಭಾವ, ಸಂಖ್ಯೆ ವ್ಯಕ್ತ ಮಾಡೋದು. ಇನ್ನೊಬ್ರು ಇಮ್ಯಾಜಿನೇಟಿವ್. ಇವರು ಯಾವಾಗಲೂ ಕಾಲ್ಪನಿಕವಾದಂತ ಅಥವಾ ಈ ಕವಿಗಳ ಮನಸ್ಸು ಇಮ್ಯಾಜಿನೇಟಿವ್ ದಲ್ಲಿ ಇರುತ್ತದೆ. ಇನ್ನು ಶ್ರೀವ್ಡ್ ಅಂದ್ರೆ ಇವರು ಬಹಳ ಚತುರ ಇರ್ತಾರೆ, ಬಹಳ ಚಾಣಾಕ್ಷ ಇರುತ್ತಾರೆ. ಕುಟಿಲ ತಂತ್ರಗಳನ್ನ ಮಾಡೋರು. ಯಾವ್ದು ಕರೆಕ್ಟ್, ಯಾವ್ದು ತಪ್ಪು, ಅಥವಾ ಏನ್ ಮಾಡಿದ್ರೆ ನಾವು ಲಾಭ ಪಡಿತೀವಿ, ಈ ಎಲ್ಲ ರಾಜಕಾರಣಿಗಳು ಹಿಂಗೆ ಇರ್ತಾರೆ. ಶ್ರೀವ್ಡ್ ರಾಜಕಾರಣಿಗಳು ಬಹಳ ಚತುರ ಇರ್ತಾರೆ, ಬಹಳ ಚಾಣಾಕ್ಷ ಇರ್ತಾರೆ. ಇನ್ನು ಅಪ್ರೆಹೆನ್ಸಿವ್, ಅಂಜುಬುರುಕರು ನಮ್ಮಂತವ್ರು. ನಾವು ಅಂಜಿ ಯೂಟ್ಯೂಬ್ ಕಾಮೆಂಟ್ ಬಾಕ್ಸ್ ಬಂದ್ ಮಾಡಿಬಿಟ್ರಿ. ಅಂಜಿ. ಕಂಪ್ರೆಹೆನ್ಸಿವ್, ಆತಂಕ ಪಡೆಯುವರು. ಅವ್ರ ಸ್ವಭಾವ ಆತಂಕ ಪಡೆಯೋದಿರ್ತಾರೆ. ಯಾರು ಏನಂತಾರೇನೋ, ಯಾರು ಬೈತಾರೇನೋ, ಯಾರು ಏನಂತಾರೇನೋ, ಈ ಸ್ವಭಾವ ಇರ್ತಾರೆ. ಪ್ರತಿಯೊಬ್ಬದೊಂದೊಂದು ಸ್ವಭಾವ. ಇನ್ನು ಎಕ್ಸ್ಪಿರಿಮೆಂಟಿಂಗ್, ಕೆಲವೊಬ್ರು ಬಹಳ ಪ್ರಯೋಗ ಮಾಡ್ತಿರ್ತಾರೆ. ಪ್ರಯೋಗ ಮಾಡಿನೇ ನಿರ್ಣಯವನ್ನು ತೆಗೆದುಕೊಳ್ಳುತ್ತಾರೆ. ಎಕ್ಸ್ಪಿರಿಮೆಂಟಿಂಗ್. ಕೆಲವೊಬ್ರು ಸೆಲ್ಫ್ ಸಫಿಸಿಯೆಂಟ್, ಇದ್ದಿದ್ರೊಳಗೆ ಸಂತೃಪ್ತಿ ಭಾವನೆಯನ್ನ ಇರುವಂತ ವ್ಯಕ್ತಿಗಳು, ಸೆಲ್ಫ್ ಸಫಿಸಿಯೆಂಟ್.
ಅವ್ರ ಡ್ರೆಸ್ ಅವರೇ ಒಗಿತಾರ್ರಿ, ಅವ್ರ ಅಡಿಗೆ ಅವರೇ ಮಾಡ್ಕೊಂತಾರ, ಅವರೇ ಸ್ವಚ್ಛ ಮಾಡ್ತಾರ ಮನಿ, ಅವರೇ ಮನ್ಕೊಂತಾರ, ಅವರೇ ಹೇಳ್ತಾರ, ಅವ್ರ ಕೆಲಸ ಅವರೇ ಸೆಲ್ಫ್ ಸಫಿಸಿಯೆಂಟ್. ಇನ್ನೊಬ್ರ ಮೇಲೆ ಅವ್ರು ಡಿಪೆಂಡ್ ಆಗಿ ಇರೋದಿಲ್ಲ. ಇವರು ಸೆಲ್ಫ್ ಸಫಿಸಿಯೆಂಟ್ ವ್ಯಕ್ತಿಗಳು. ಇನ್ನು ಕೆಲವೊಬ್ರು ಕಂಟ್ರೋಲ್ಡ್ ಇರ್ತಾರೆ, ಬಹಳ ನಿಯಂತ್ರಣದಿಂದ ತಮ್ಮ ವರ್ತನೆ, ತಮ್ಮ ಮಾತು, ತಮ್ಮ ಭಾವನೆ ಮೇಲೆ ನಿಯಂತ್ರಣ ಇಡುತ್ತಾರೆ. ಕಂಟ್ರೋಲ್ಡ್. ಟೆನ್ಸ್ ನಮ್ಮ ಸ್ವಭಾವ ಭಾಳ ಟೆನ್ಷನ್ದಾಗಿರ್ತವ್ರು. ಯಾವಾಗ ನೋಡಿದಾಗ ಮುಖಕ್ಕೆ ಗಂಟು ಹಾಕೊಂಡಿರ್ತಾರೆ, ಸಿಟ್ಟಿಗೆ ಬರ್ತಿರ್ತಾರ್ರಿ. ಟೆನ್ಷನ್ದೊಳಗೆ, ಡಿಪ್ರೆಷನ್ದೊಳಗೆ ಇರುವಂತ ವ್ಯಕ್ತಿಗಳು ಟೆನ್ಸ್. ಈಗ ನೋಡ್ರಿ, ನಾನು ಎಲ್ಲರ ಭಾಳ ಟೆನ್ಷನ್ದಾಗ ಇರ್ತಾನ್ರಿ, ಧನ ಸರ್ ಅಂತಾರೆ. ಸ್ವಭಾವ ಅದಕ್ಕೆ ಏನ್ ಮಾಡೋದು, ಸ್ವಭಾವ ಟೆನ್ಸ್. ಕೆಲವೊಬ್ರು ಭಾಳ ವಾರ್ಮ್ ಇರ್ತಾರೆ. ವಾರ್ಮ್ ಅಂದ್ರೆ ಭಾಳ ಖುಷಿಯಾಗಿ ಯಾರು ಭೇಟಿ ಆದ್ರೂ ಅವರನ್ನ ಪ್ರೀತಿಯಿಂದ, ಗೌರವದಿಂದ ಏಕ್ದಮ್ ಖುಷಿಯಾಗಿ ಮಾತಾಡ್ತಿರ್ತಾರ, ವಾರ್ಮ್. ಕೆಲವೊಬ್ರು ಅಬ್ಸ್ಟ್ರಾಕ್ಟ್ ಥಿಂಕರ್, ಆಗ್ಲಾರ್ದ ವಿಷಯ ಬಗ್ಗೆ ವಿಚಾರ ಮಾಡ್ಕೊಂತಿರ್ತಿರ್ತಾರ. ಮುಂದಿಂದು ದೆವ್ ಇತ್ತಂದ್ರೆ ಏನ್ ಮಾಡ್ತದ ದೆವ್ವ, ಅಬ್ಸ್ಟ್ರಾಕ್ಟ್. ದೆವ್ವಿಗೆ ನೋಡಿರ್ಲ, ಆದ್ರ ದೆವ್ವಿನ ಬಗ್ಗೆ, ಅಮೂರ್ತ ಕಲ್ಪನೆಗಳ ಬಗ್ಗೆ ವಿಚಾರ ಮಾಡುವಂತ ವ್ಯಕ್ತಿಗಳು ಇವರು, ಅಮೂರ್ತ. ಇನ್ನು ಎಮೋಷನಲ್ ಸ್ಟೇಬಲ್, ಸಿಟ್ಟು ಕಂಟ್ರೋಲ್ ಮಾಡಿರುವಂತ ವ್ಯಕ್ತಿಗಳು, ನೋವು ಕಂಟ್ರೋಲ್ ಮಾಡುವಂತ ವ್ಯಕ್ತಿಗಳು, ದುಃಖ ಕಂಟ್ರೋಲ್ ಮಾಡುವ ವ್ಯಕ್ತಿಗಳು, ಆನಂದ ಕಂಟ್ರೋಲ್ ಮಾಡುವಂತ ವ್ಯಕ್ತಿಗಳು, ಇವ್ರು ಎಮೋಷನಲ್ ಸ್ಟೇಬಲ್. ಅದಕ್ಕೆ ಅಕ್ಕ ಮಾದೇವಿ ಹೇಳ್ತಿರ್ತಾರ್ರಿ, ಸ್ತುತಿ ನಿಂದನೆಗಳು ಬಂದಾಗ ಸಮಾಧಾನಿಯಾಗಿರ್ಬೇಕು. ಕೆಲವರು ನೋಡ್ರಿ, ಪರೀಕ್ಷೆ ಪಾಸ್ ಆದ್ರೂ ಬಹಳ ಖುಷಿ ಪಡಂಗಿಲ್ರಿ, ಫೇಲ್ ಆದ್ರೂ ಬಹಳ ದುಃಖ ಪಡಂಗಿಲ್ಲ. ಎಮೋಷನಲ್ ಸ್ಟೇಬಲ್ ಇರ್ತಿರ್ತಾರೆ. ಕೆಲವರು ಫೇಲ್ ಆದ್ರೆ ಸಿಕ್ಕಾಪಟ್ಟೆ ಹೇಳ್ತಿರ್ತಾರೆ ಪಾಪ, ಕೆಲವರಿಗೆ ಪಾಸ್ ಆದ್ರೆ ಸಿಕ್ಕಾಪಟ್ಟೆ ಖುಷಿ ಪಡ್ತಿರ್ತಾರೆ. ಬಟ್ ಅವ್ರು ಎಮೋಷನಲ್ ಸ್ಟೇಬಲ್ ಅಲ್ಲ. ಇನ್ನೊಬ್ರು ಏನಿರ್ತಾರೆ, ಡಾಮಿನೆಂಟ್, ನಂದೇ ಖರೆ ಅನ್ನೋರು. ನರೇಂದ್ರ ಮೋದಿ ಸಾಹೇಬ್ರು ಡಾಮಿನೆಂಟ್, ಸಿದ್ದರಾಮಯ್ಯನವರು ಡಾಮಿನೆಂಟ್ ವ್ಯಕ್ತಿಗಳವರು. ಹೊಡೆದ್ರೆ ನಂದೇ ಖರೆ ಅನ್ನೋವಂಥ ವ್ಯಕ್ತಿಗಳು. ಇದ್ರಿನವ್ರು ಬಂದ್ರೆ ಅವ್ರು ಕೇಳಂಗಿಲ್ಲ. ಡಾಮಿನೆಂಟ್ ಪರ್ಸನಾಲಿಟಿ, ನಾಯಕತ್ವ ಪರ್ಸನಾಲಿಟಿ. ಇನ್ನು ಎಂತೂಜಿಯಾಸ್ಟಿಕ್, ಬಹಳ ಯಾವಾಗಲೂ ಲವಲವಿಕೆಯಿಂದ ಇರುವಂತ ವ್ಯಕ್ತಿಗಳು, ಎಂತೂಜಿಯಾಸ್ಟಿಕ್. ಕ್ರಿಕೆಟ್ ಮ್ಯಾಚ್ ದೊಳಗ ವೀರೇಂದ್ರ ಸೆಹ್ವಾಗ್ ಅವ್ರು ಇದ್ರಿ, ಗೆದತ್ರಿ 2 ಟ್ರೋಫೀಸ್. ಎಂತೂಜಿಯಾಸ್ಟಿಕ್. ಪ್ರಿಯಾಂಕಾ ಶ್ರೇಯಾಂಕಾ ಪಾಟೀಲ್ ಮೇಡಮ್, ಎಲ್ಲಾ ಮ್ಯಾಚ್ ಗೊತ್ತದ ನೋಡ್ರಿ ನಮಗ. ಎಂತೂಜಿಯಾಸ್ಟಿಕ್, ಬಹಳ ಖುಷಿಯಿಂದ ಇರೋರು ಯಾವಾಗಲೂ, ಎಂತೂಜಿಯಾಸ್ಟಿಕ್. ಈ ಸುಮತಿ ಮಂದಾನೆ ಮೇಡಮ್ ಯಾವಾಗಲೂ ಅಗದಿ ಖುಷಿಯಾಗಿರೋರು. ಅವ್ರ ಮನಿ ಒಳಗೆ ಮೊನ್ನೆ ಅವ್ರ ಮದುವೆ ಮುರಿದಿತ್ತಂದ್ರು ಅಲ್ಲೇ ಒಯ್ದು ಒಗದ್ ಬಿಟ್ರು. ಅವ್ರ ಮದುವೆಗೆ ಬಂತು ಮ್ಯಾಚ್ ಆಡಿದ್ರು. ಎಂತೂಜಿಯಾಸ್ಟಿಕ್ ಅಂತ ಕರೀತಾರೆ. ಎವ್ರಿ ಟೈಮ್ ದೇ ಆರ್ ಫೀಲಿಂಗ್ ವೆರಿ ಹ್ಯಾಪಿ. ಇನ್ನು ಕಾನ್ಸಿಯಸ್ನೆಸ್, ಇವ್ರು ಹೆಚ್ಚು ನಗಂಗಿಲ್ರಿ, ಇವ್ರು ಹೆಚ್ಚು ಅಳಂಗಿಲ್ಲ, ಇವ್ರು ಹೆಚ್ಚು ಸಿಟ್ಟಿಗೆ ಬರಂಗಿಲ್ಲ. ಇವ್ರು ಬಹಳ ಜಾಗರೂಕತೆಯಿಂದ ಎಚ್ಚರದಿಂದ ಮಾತಾಡ್ತಿರ್ತಾರೆ. ಮಾತಾಡೋವಾಗ ಏನು ಒಂದು ಶಬ್ದ ತಪ್ಪು ಹೋಯ್ತು ಅಂದ್ರೆ ಮತ್ತೇನ್ರ ಅಂದರ್ ಬಾ ಅಂತೇಳಿ ಬಹಳ ಜಾಗರೂಕತೆಯಿಂದ ಇರುವಂತ ವ್ಯಕ್ತಿಗಳು ಇವರು. ಕಾನ್ಸಿಯಸ್ನೆಸ್. ಈ ರೀತಿಯಾದಂತಹ 16 PF ಗಳನ್ನು ನಾವು ನೋಡಿದ್ದೇವೆ. ಸರ್, ಪರೀಕ್ಷೆದೊಳಗೆ ಏನ್ ಕೇಳ್ತಾರ್ರಿ, 16 PF ಎಂದ್ರೇನು, ಇದನ್ನು ಯಾರು ಕಂಡು ಹಿಡಿದಿದ್ದಾರೆ, ಎಷ್ಟನೇ ಇಶ್ವದಲ್ಲಿ ಹಿಡಿದಿದ್ದಾರೆ, ಇನ್ನು 16 ಗುಣಧರ್ಮಗಳು ಇದರಲ್ಲಿ ಯಾವುದು ಇದೆ ಅಥವಾ ಯಾವುದು ಇಲ್ಲ ಅಂತ ಕೇಳ್ತಾರೆ. ಧನ್ಯವಾದ.